ನಾವು ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅತಿ ಸಮೀಪ ಗ್ರಾಮ ಕೃಷ್ಣಾ ತೀರದ ನದಿ ತಟದಲ್ಲಿರುವಂಥ ಸಂಪತ್ಭರಿತವಾದಂಥದ್ದು, ಫಲವತ್ತಾದ ಜಮೀನನ್ನು ಹೊಂದಿದಂಥದ್ದು, ಹಾಗೆ ಸದಾ ಹಸಿರಿನಿಂದ ಕಂಗೊಳಿಸುವಂಥ ಆಲಗೂರು ಗ್ರಾಮದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ಭಗವಾನ್ ಪಾರ್ಶ್ವನಾಥ್ ಸ್ಥಾಪನೆಯಾಗಿದ್ದು ಈ ಗ್ರಾಮದಲ್ಲಿ ಮತ್ತೆ 20 ವರ್ಷದ ನಂತರ ಮತ್ತೊಂದು ಇತಿಹಾಸ ಪುಟ ಸೇರಲಿಕ್ಕೆ, ದಾಖಲೆ ಬರಲಿಕ್ಕೆ ಪರಮ ಪೂಜ್ಯ 108 ಆಚಾರ್ಯ ಗುಣದಂಡನಂದಿ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತೆ ತಲೆ ಎತ್ತಿ ನಿಂತಿದೆ ಆಲಗೂರು ಗ್ರಾಮ ಇತಿಹಾಸ ಬರೀಲಿಕ್ಕೆ. ಭಗವಾನ್ ಆದಿನಾಥ ತೀರ್ಥಂಕರರ ಜನ್ಮ ಕಲ್ಯಾಣ ಮಹಾಮಹೋತ್ಸವ ಇದು. ಪಂಚ ಕಲ್ಯಾಣ ಅಂದರೆ ಕೇವಲ ಆಡಂಬರವಲ್ಲ. ಪ್ರತಿ ತೀರ್ಥಂಕರು ಅಂದರೆ 24 ತೀರ್ಥಂಕರರು ಅವರ ಜನ್ಮ, ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ತಪ, ಹಾಗೆ ಕೇವಲ ಜ್ಞಾನ, ಮೋಕ್ಷ ಕಲ್ಯಾಣ ಕೂಡ ಅವುಗಳನ್ನು ಇಂದಿನ ಪರಂಪರೆ ಜೈನರಿಗೆ, ಮಕ್ಕಳಿಗೆ ಈ ಥರ ಹಿಂದಿನ ಕಾಲಘಟ್ಟದಲ್ಲಿ ಅಂದರೆ ಪ್ರತಿ ತೀರ್ಥಂಕರ ಜನ್ಮ ತಾಳುವಾಗ ಅಲ್ಲಿನ ವೈಭವವನ್ನು ಹೇಗೆ ಇತ್ತು ಅನ್ನೋದು ತೋರಿಸಿಕೊಡಲಿಕ್ಕೆ 5 ಪಂಚ ಕಲ್ಯಾಣಗಳು ತೀರ್ಥಂಕರಾದಾಗ ಅದನ್ನು ಮಾಡಿ ತೋರಿಸ್ತಾರೆ. ಇದು ಭಗವಾನ್ ಆದಿನಾಥ ವೃಷಭನಾಥ ಅನ್ನೋ ತೀರ್ಥಂಕರರ ಅದ್ಭುತ ಕೆತ್ತನೆಯೊಂದಿಗೆ ಇವತ್ತು ಪಂಚ ಕಲ್ಯಾಣಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಪ್ರತಿದಿನ ನಿತ್ಯ ಸಾವಿರಾರು ಲಕ್ಷಾಂತರ ಜೈನ ಬಂಧುಗಳು ಮತ್ತು ಇತರೆ ಧರ್ಮದವರು ಕೂಡ ಬಂದು ವೀಕ್ಷಣೆ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಹಾಗೆ ಸಿದ್ಧೋಜಿ ಕುಟುಂಬ ಕೂಡ ನಿರಂತರವಾಗಿ 9 ದಿನಗಳ ಕಾಲ ಕಬ್ಬಿನ ರಸದ ಸೇವೆಯನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಿಶೇಷ ಯಂತ್ರಗಳನ್ನು ಅಳವಡಿಸಿ ತಾವೇ ಸ್ವತಃ ಸಿದ್ಧೋಜಿ ಆ ಬಂಧುಗಳೆಲ್ಲ ಕೂಡಿ ಕಬ್ಬುಗಳನ್ನು ಸಂಗ್ರಹ ಮಾಡಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಬಂದಂಥ ಶ್ರಾವಕರು ಮತ್ತು ದರ್ಶನಾರ್ಥಿಗಳಿಗೆ ಬೇಸಿಗೆಯ ಕಡು ಬಿಸಿಲನ್ನು ತಣಿಸಲಿಕ್ಕೆ ನಿರಂತರವಾಗಿ ಕಬ್ಬಿನ ರಸವನ್ನು ಒಂದು ಹಂಚುವಂಥ ಮಹಾನ್ ಕಾರ್ಯ ಮಾಡಿದರು. ಬೆಳಗ್ಗೆ ಆರಂಭವಾದರೆ ಸಾಯಂಕಾಲವರೆಗೂ ಕೂಡ ನಿರಂತರವಾಗಿ ನಡೀತಾ ಬಂದಿದೆ, ಹಾಗೆ ನಡೀತಾ ಇದೆ. ಇನ್ನು ಇವತ್ತು 3ನೇ ದಿನದ ಕಾರ್ಯಕ್ರಮ. ಇವತ್ತು ರಾಜ್ಯ ವೈಭವ, ಪಟ್ಟಾಭಿಷೇಕ, ಹಾಗೆ ಆದಿನಾಥ ತೀರ್ಥಂಕರಿಗೆ ಎಲ್ಲ ತೀರ್ಥಂಕರಿಗೆ 5 ಕಲ್ಯಾಣಕ್ಕಾದರೆ ಇವರಿಗೆ ಮತ್ತೆರಡು ವಿಶೇಷವಾದ ಕಲ್ಯಾಣಕಗಳಾದವು. ಮದುವೆ ಪ್ರಸಂಗ ಆ ಸಮಯದಲ್ಲಿ ಮತ್ತೆ 2 ಕಲ್ಯಾಣಕಗಳಾದಾಗ ಒಟ್ಟು 7 ಕಲ್ಯಾಣಕ್ಕಾಗಿದ್ದು ಆದಿನಾಥ ತೀರ್ಥಂಕರಿಗೆ. ಇಕ್ಷುರಸವನ್ನು ಇಲ್ಲಿ ಹಂಚಲಿಕ್ಕೆ ಇನ್ನೊಂದು ಕಾರಣ ಅಂದರೆ ಭಗವಾನ್ ಆದಿನಾಥರು ವೃಷಭ ತೀರ್ಥಂಕರರು ಪ್ರಪ್ರಥಮ ಈ ಭೂಮಿ ಮೇಲೆ ಅಯೋಧ್ಯ ಪಟ್ಟಣದಲ್ಲಿ ಜನ್ಮ ಇಟ್ಟಾಗ 6 ತಿಂಗಳವರೆಗೆ ಇವರಿಗೆ ಆಹಾರ ಕೊಡುವಂಥ ವಿಧಿವಿಧಾನ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆ ಜೈನ ಧರ್ಮ ಆ ಸಮಯಕ್ಕಿಂತ ಮುಂಚೆ ಇದ್ದರೂ ಕೂಡ ಆಹಾರ ವಿಧಿಯನ್ನು ಕೊಡುವಂಥದ್ದು ಆರಂಭವಾಗಿದೆ ಅಕ್ಷಯ ತೃತೀಯ ದಿನ. ಇಕ್ಷುರಸ ಅಂದರೆ ಕಬ್ಬಿನ ರಸ ಕೊಡುವ ಮೂಲಕ ಅಲ್ಲಿಂದ ಆರಂಭವಾಗುತ್ತೆ. ಅಕ್ಷಯ ತೃತೀಯದಿಂದ 6 ತಿಂಗಳ ಉಪವಾಸ ನಿರಂತರ ತಪಗೈದು ಹೊರಗಡೆ ಬಂದಾಗ ಆ ಒಂದು ಅಕ್ಷಯನ ಅಂದರೆ ಇಕ್ಷುರಸ ಅಂದರೆ ಕಬ್ಬಿನ ರಸವನ್ನು ಪ್ರಪ್ರಥಮವಾಗಿ ಕೊಡ್ತಾರೆ ಶ್ರೀನಿವಾಸ ರಾಜ. ಅಲ್ಲಿಂದ ಚಲವಾಗುತ್ತೆ ಈ ಅಕ್ಷಯ ತೃತೀಯ, ಆದಿನಾಥ ತೀರ್ಥಂಕರು, ಕೈಲಾಸ ಪರ್ವತದ ವರ್ಣನೆ. ಹೀಗಾಗಿ ಹರಿವಂಶ ಪುರಾಣ, ಆಸಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪಗಳನ್ನು ಹಾಕಿಕೊಟ್ಟವರೇ ಆದಿನಾಥ ತೀರ್ಥಂಕರು.
ಹೀಗಾಗಿ ಪ್ರಥಮ ತೀರ್ಥಂಕರ ವೃಷಭದೇವ ಆದಿನಾಥ ಭಗವಂತರ ಒಂದು ಈ 2ನೇ ದಿನದಲ್ಲಿ ನಾವು ಪಾಂಡುಕ ಶಿಲೆ ಮೇಲೆ ಜನ್ಮ ಆದ ನಂತರ ಸೌಧರ್ಮ ಇಂದ್ರಾಣಿಗರು ಸ್ವರ್ಗದಲ್ಲಿ ಅಭಿಷೇಕ ಮಾಡಲಿಕ್ಕೆ ತಾಯಿಗೆ ಗೊತ್ತಿಲ್ಲದೆ ಮೇಲ್ಗಡೆ ಒಯ್ತಾರೆ. ಹೀಗಾಗಿ ಇಂದ್ರಾಣಿಗಳು ಮಾಡುವಂಥ ಒಂದು ಆ ಸೇವೆಯನ್ನು ಇವತ್ತು ನಾವು ನಿಮಗೆ ಕಣ್ಣಾರೆ ಕಟ್ಟುವಂತೆ ಆಚಾರ್ಯ ಶ್ರೀಗಳು ಇದನ್ನು ಬಹಳ ದಿನಗಳಿಂದ ಮಾಡ್ತಾ ಬಂದಿದ್ದಾರೆ. ಇದರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಹಾಗೆ ನಾಮನೀಯ ಭಟ್ಟಾರಕರು ಹಾಗೆ ಹಲವಾರು ಮಾತಾಜಿಯವರು ಕೂಡ ನಾವು ನೋಡ್ತೀವಿ. ಗುಣಧರ್ಮನಂದಿ ಮಹಾರಾಜರು ಇವತ್ತು ಶಿಕ್ಷಣಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಹಲವಾರು ಶಾಲೆ ಕಾಲೇಜುಗಳನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಸಮಾಜದ ಹಲವಾರು ತೊಂದರೆಗಳನ್ನು ನೀಗಿಸಲಿಕ್ಕೆ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಜೈನ ಮಂಡಳಿ ಇರಬಹುದು, ಜೈನ ಮುನಿಗಳ ಒಂದು ತೊಂದರೆ ಈಡಾದಾಗ ಅಥವಾ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಕೊಡಿಸುವಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಪಾಂಡುಕ ಶಿಲೆ ಮೇಲೆ ಭಗವಾನ್ ಆದಿನಾಥರ ಜನ್ಮಾಭಿಷೇಕದ ಕ್ಷಣಗಣನೆ ನಡೀತಾ ಇದೆ. ಬನ್ನಿ, ಆ ಅಭಿಷೇಕ ವಿವರಣೆಯನ್ನು ನಿಮಗೆ ಮತ್ತೆ ಕೊಡ್ತಾ ಹೋಗ್ತೀನಿ. ಪ್ರತಿ ತೀರ್ಥಂಕರು ಗರ್ಭಾವಸ್ಥೆ ಬರುವ ಮುಂಚೆ 6 ತಿಂಗಳ ಮುಂಚೆ ಸ್ವರ್ಗದಲ್ಲಿರುವಂಥ ಕುಬೇರನಿಗೆ, ಇಂದ್ರರಿಗೆ ಅವರಿಗೆಲ್ಲವೂ ಆ ಒಂದು ಅವರ ಶಕ್ತಿಯಿಂದ ಗೊತ್ತಾಗತ್ತೆ ಈ ಭೂಲೋಕದಲ್ಲಿ ತೀರ್ಥಂಕರು ಜನ್ಮ ಆಗುವ ಒಂದು ಸುಸಂದರ್ಭ ಬರ್ತಾ ಇದೆ. ಅದಕ್ಕೆ ನಾವು ಏನು ಮಾಡಬೇಕು? ಸೌಧರ್ಮ ಇಂದ್ರಾಣಿಗಳು ಹಾಗೂ ಅಷ್ಟಕುಮಾರಿಕರನ್ನೆಲ್ಲ ಬಳಗವನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬರ್ತಾನೆ. ಸಾಕ್ಷಾತ್ ಕುಬೇರ ಮತ್ತು ಸೌಧರ್ಮ ಇಂದ್ರರೆಲ್ಲ ಬಂದು ಆ ನಗರವನ್ನು ಎಲ್ಲ ಸ್ವಚ್ಛಗೊಳಿಸೋದ್ರ ಜೊತೆಗೆ ನಿರಂತರವಾಗಿ 6 ತಿಂಗಳ ಗರ್ಭಾವಸ್ಥೆಗಿಂತ ಆ ಸಮಯದಲ್ಲಿ ರತ್ನವೃಷ್ಟಿಗಳನ್ನು ಮಾಡ್ತಾನೆ. ಯಾಕೆ ಮಾಡ್ತಾರಂದರೆ ಆ ನಗರ ತೀರ್ಥಂಕರ ಜನ್ಮ ಆಗುವ ಸಮಯದಲ್ಲಿ ಯಾರು ಬಡವರು, ಬಲ್ಲಿದರು, ದೀನದಲಿತರು, ಚಿಕ್ಕ ಮಕ್ಕಳು ಉಪವಾಸದಿಂದ ನರಳಬಾರದು, ಅಳುವು ಮತ್ತು ಆಕ್ರಂದನ ಇರಬಾರದಂತೇಳಿ ಇಡೀ ನಗರವೇ ನಗುನಗುತ್ತಾ ಸಂತೋಷದಿಂದ ಇರುವ ಕಾರಣಕ್ಕಾಗಿ ಸುಮಾರು ತಿಂಗಳವರೆಗೆ ರತ್ನವೃಷ್ಟಿಯಾಗತ್ತೆ. ಈಗ ಸಾಕ್ಷಾತ್ ಭಗವಂತನ ರೂಪದಲ್ಲಿ ಆದಿನಾಥರೇ ತೀರ್ಥಂಕರ ಪ್ರಥಮ ಜನ್ಮಾಭಿಷೇಕ ಒಂದು ಮಾಡುವಂಥ ಪಾಂಡುಕ ಶಿಲೆ ಮೇಲೆ ಓದು ಅಂಥ ವೈಭವವನ್ನು ಮಾಡುವಂಥದ್ದು ಈ ನಮ್ಮ ಇಂದಿನ ಕಾಲಘಟ್ಟಕ್ಕೆ ತೋರಿಸುವಂಥದ್ದು ರೂಪಕ ಮೂಲಕ, ನಾಟಕ ಮೂಲಕ, ದೃಶ್ಯ ಕಾವ್ಯ ಮೂಲಕ. ಈ ಥರ ತೀರ್ಥಂಕರರ ಜನ್ಮ ಆಯಿತು, ಗರ್ಭ ಕಲ್ಯಾಣ ಹೇಗಾಯಿತು, ಸ್ವಪ್ನಗಳು ಹೇಗೆ ಬೀಳ್ತಾಯಿದ್ವು, ತೀರ್ಥಂಕರ ತಾಯಿಗೆ ಈ ಥರ ಕನಸು ಬಿದ್ದಾಗ ಅದರ ಫಲಾಫಲಗಳೇನು, ಯಾವ ಥರ ಸೇವೆಯನ್ನು ಮಾಡ್ತಾಯಿದ್ರು, ದೇವಲೋಕದಿಂದ ಹೇಗೆ ಬರ್ತಾಯಿದ್ರು, ಭುವನವಾಸಿ ಯಂತ್ರವಾಸಿ ಅಂದರೆ ಯಾರು, ಅಷ್ಟಕುಮಾರಿಕರು ಯಾರು, ವೈಮಾನಿಕ ದೇವರುಗಳಂದರೆ ಯಾರು, ಈ ಎಲ್ಲವನ್ನು ಒಂದೊಂದು ದಿನಕ್ಕೆ ಮಾಡಿ ತೋರಿಸುವಂಥ ದೃಶ್ಯ ಕಾವ್ಯಗಳನ್ನು ನಿಮಗಾಗಿ ನಾನು ಹೊತ್ತು ತಂದೀನಿ. ಒಂದು ಪಂಚಕಲ್ಯಾಣ ಆಗಬೇಕಂದ್ರೆ ಸಾವಿರಾರು ಲಕ್ಷಾಂತರ ಜನರ ಕೈಗಳು ಇಲ್ಲಿ ಸೇವೆ ಸಲ್ಲಿಸ್ತಾರೆ, ದುಡಿತಾರೆ, ಹಗಲು ರಾತ್ರಿ ಸೇವೆಯನ್ನು ಮಾಡ್ತಾರೆ. ಅಂದಾಗ ಒಂದು ಪಂಚಕಲ್ಯಾಣ ಯಶಸ್ವಿಯಾಗಿ ಸಾಗಬೇಕಾದ್ರೆ ಬಹಳ ಶ್ರಮ ಇರುತ್ತೆ. ಇಲ್ಲಿ ಒಬ್ಬರದು ಇಬ್ಬರದು ಅನ್ನಲಿಕ್ಕೆ ಹೇಳಲಿಕ್ಕೆ ಆಗೋದು. ಪಂಚಕಲ್ಯಾಣ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ತಂದೆ ತಾಯಿ ಕುಬೇರ, ಇಂದ್ರ, ಸೌಧರ್ಮ ಇಂದ್ರ
ಹೀಗೆ ಸುವರ್ಣ ಸೌಭಾಗ್ಯವತಿ ಇವರೆಲ್ಲ ಸವಾಲುಗಳೆಲ್ಲ ಮುಂಚಿತವಾಗಿ ನಡೀತಾ ಇರುತ್ತೆ. ಪೂರ್ವ ಸಿದ್ಧತೆಗಳು ಒಂದು ವರ್ಷಕ್ಕಿಂತ ಮುಂಚೆನೇ ಮಾಡಿದಾಗ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ಅಥವಾ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ. ನಾಂದಿನಿಯ ಜಿನ್ಸಿನ ಭಟ್ಟಾರಕರು ಹಾಗೆ ಅವರ ಸಮ್ಮುಖದಲ್ಲಿ, ಮುನಿ ಮಹಾರಾಜರ ಸಮ್ಮುಖದಲ್ಲಿ, ಮಾತಾಜಿಯವರ ಸಮ್ಮುಖದಲ್ಲಿ ಕಣ್ತುಂಬುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಪಂಚಕಲ್ಯಾಣ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪ್ರತಿ ವರ್ಷ ಮಾಡ್ತಾರಾ ಅನ್ನುವಂಥ ಒಂದು ಸಣ್ಣ ಸಂಶಯ ಅಥವಾ ಒಂದು ಮಾಹಿತಿ ಕೊರತೆ ಇದೆಯೇನೋ ಗೊತ್ತಿಲ್ಲ. ಬಟ್ ನಾನು ಕೊಡ್ತಾ ಇದ್ದೀನಿ. ಪಂಚಕಲ್ಯಾಣವು ಪ್ರತಿ ವರ್ಷ ಮಾಡುವಂಥದ್ದು ಆಗುವ ಕಷ್ಟದ ಕೆಲಸ. ಏನಾದರೂ ಜೈನ ಬಸದಿಯಲ್ಲಿ ಅಥವಾ ಗುಂಪ ಅಂತ ಕರಿತೀವಿ ಅಥವಾ ಜೈನ ಸಮುದಾಯದಲ್ಲಿ ಏನಾದರೂ ಹೊಸ ಬಸದಿಗಳ ನಿರ್ಮಾಣ ಆಗಿದ್ದರೆ ಅಥವಾ ಭಿನ್ನವಾದ ಮೂರ್ತಿಗಳನ್ನು ಸ್ಥಳಾಂತರ ಮಾಡಿ ಹೊಸ ಒಂದು ಜಿನಬಿಂಬ ಅಂತ ನಾವು ಕರೀತಾರೆ. ಇಲ್ಲಿ ಏನಾದರೂ ಹೊಸ ಕಾರ್ಯಗಳನ್ನು ಮಾಡಿದಾಗ ಅಥವಾ ಏನಾದರೂ ವಿಶೇಷ ಕಾರ್ಯಕ್ರಮ ಮಾಡಿದಾಗ ಅಥವಾ 12 ವರ್ಷಕ್ಕೊಮ್ಮೆ ಮತ್ತೆ ನಾವು ಧರ್ಮ ಜಾಗೃತಿಯನ್ನು ಮಾಡೋಣ, ಧರ್ಮದಲ್ಲಿ ಕುಂಠಿತಗೊಂಡಾಗ ಪಂಚಕಲ್ಯಾಣಗಳನ್ನು ಮತ್ತೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಮತ್ತು ಉಳಿದವರಿಗೆ ಧರ್ಮದ ಪ್ರಭಾವವನ್ನು ಬೀರುತ್ತಾ ಮುಂದೆ ಸಾಗುವುದೇ ಇದು ಪಂಚಕಲ್ಯಾಣದ ಮಹತ್ವ ಇರುತ್ತೆ. ಓಡಾಡಕ್ಕೆ ಗಾಡಿ ಸಿಕ್ಕೈತಿ, ಹೌದು. ಮತ್ತು ಈಗೇನು ಬಸ್ ಫ್ರೀ ಆಗಿದೆ. ಹೆಣ್ಮಕ್ಳಂದ್ರೆ ನೀವೆಲ್ಲ ಮಂಚಿದಾರ ಕೇಳ್ತಾರೆ. ವಾಪಸ್ ಆ ಥರದಲ್ಲಿ 15,000ದಲ್ಲಿ ಜಾಯಿನ್ ಅವ್ರ ಹೆಸರು ಸಕ್ಕರೆ ಇರ್ತಾವೆ. ದಿನ 15,000 ಕೊರೋನಾದಿಂದ ಜಾಯಿನ್ ಆಗಿದ್ದರು. ಇನ್ನಾಗಿದ್ದಾರೆ ಆ ಥರ ಒಬ್ಬರು ಶುದ್ಧ ಅಕಾಲ ಮೃತ್ಯು. ಜೈನ ಧರ್ಮವು ಅಹಿಂಸೆಯ ಮೇಲೆ ಆಧಾರವಾಗಿ ನಿಂತ್ಕೊಂಡಿದೆ. ಅಹಿಂಸೆಯು ಪರಮೋ ಧರ್ಮ. ಪರಮ್ ಅಂದರೆ ಸುಪ್ರೀಂ, ಅದಕ್ಕಿಂತ ಹೆಚ್ಚಿನ ಯಾವ ಧರ್ಮವೂ ಇಲ್ಲ ಅಂಥೇಳಿ ಅಹಿಂಸೋ ಪರಮೋ ಧರ್ಮ ಅಂದರೆ ಅಹಿಂಸೆಕ್ಕಿಂತ ಯಾವುದು ದೊಡ್ಡದಲ್ಲ. ಹೀಗಾಗಿ ನಮೋಕಾರ ಮಂತ್ರವೇ ಬೀಜ ಮಂತ್ರ, ಅದುವೇ ಶ್ರೇಷ್ಠವಾದದ್ದು. ಹೀಗಾಗಿ ನಮೋ ಅರಿಹಂತ, ನಮೋ ಸಿದ್ಧಾಣಂ ಅಂದರೆ ಎಲ್ಲ ಸರ್ವ ಸಾಧುರಿಗೆ ನಮಸ್ಕಾರ ಮಾಡುವಂಥ ಏಕೈಕ ಮಂತ್ರ ಒಂದೇ ಇದೆ. ಭಗವಾನ್ ಆದಿನಾಥರು ಜನ್ಮ ಆದ ನಂತರ ಮುಂದೆ ಆ ಸಮಯದಲ್ಲಿ ಕಲ್ಪವೃಕ್ಷಗಳು ಬೇಡಿದನ್ನು ಕೊಡುವಂಥ ಕಲ್ಪವೃಕ್ಷಗಳೆಲ್ಲ ಮಾಯವಾದಾಗ ಇಡೀ ಆ ನಗರದ ಎಲ್ಲ ಜನತೆ, ಇಡೀ ದೇಶದ ಜನತೆ ಮುಂದೆ ಹೇಗೆ ಅನ್ನುವಂಥ ಕಾಲಘಟ್ಟದಲ್ಲಿ ಬೇಡಿದನ್ನು ಕೊಡುತ್ತವೆ. ಅವು ಬಟ್ಟೆ, ಆಹಾರ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಡುವಂಥದ್ದು, ಹೊಟ್ಟೆ ತುಂಬಿಸುವಂಥದ್ದು, ಬೇಡಿದ ಭಕ್ಷಾನುಗಳನ್ನು ಕೊಡುವಂಥ ಕಲ್ಪವೃಕ್ಷಗಳೆಲ್ಲ ಮೊದಲ ತೀರ್ಥಂಕರ ಕಾಲಘಟ್ಟದಲ್ಲಿ ಮಾಯವಾಗುವಂಥ ಸಂದರ್ಭಗಳಲ್ಲಿ ಜನ ಭಯಭೀತರಾದರು. ಆಗ ಭಗವಾನ್ ಆದಿನಾಥರು, ವೃಷಭದೇವ ತೀರ್ಥಂಕರರು ಅಂದರೆ ಆಶಿ, ಮಸಿ, ಕೃಷಿ, ವಾಣಿಜ್ಯ, ಶಿಲ್ಪ ಇವೆಲ್ಲಗಳನ್ನು ಹಾಕಿಕೊಟ್ರು. ಆಶಿ ಅಂದರೆ ಸೈನಿಕನಾಗಿ ತನ್ನ ರಕ್ಷಣೆಯನ್ನು ಮಾಡುತ್ತಾ ದೇಶದ ರಕ್ಷಣೆಯನ್ನು ಮಾಡಲಿ. ಹೀಗಾಗಿ ಆಶಿ, ಮಸಿ ಅನ್ನಂದರೆ ವಿದ್ಯಾಭ್ಯಾಸವನ್ನು ಜೊತೆಗೆ ಮಾಡಿದಂಥದ್ದು. ಕೃಷಿಯನ್ನು ಮಾಡಿ ಜೀವನ ಸಾಗಿಸ್ರಿ, ಶಿಲ್ಪವನ್ನು ಮಾಡಿರಿ, ವ್ಯಾಪಾರವನ್ನು ಮಾಡಿ. ಹೀಗಾಗಿ ವ್ಯಾಪಾರ ನೀತಿಯನ್ನು ಕೂಡ ಹೇಳಿಕೊಟ್ರು. ಹೀಗಾಗಿ ಎಲ್ಲವನ್ನು ತಿಳಿಸಿಕೊಟ್ಟಂಥ ಭಗವಾನ್ ಆದಿನಾಥರ ಹಾಕಿಕೊಟ್ಟಂಥ ಈ ಒಂದು ಸಂಪ್ರದಾಯ, ಆಚಾರ ವಿಚಾರಗಳು ಜನತೆಗೆ ದೃಶ್ಯಕಾಲ ಮೇಲೆ ತೋರಿಸುವಂಥದ್ದು ಒಂದು ಸಣ್ಣ ಝಲಕ್ ನಿಮಗಾಗಿ ನಾನು ತೋರಿಸ್ತಾ ಇದ್ದೀನಿ. ಪಂಚಕಲ್ಯಾಣ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ. ಹೀಗಾಗಿ ಎಲ್ಲವೂ ವಿಧಿವತ್ತವಾಗಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳು ಆಯಾ ಸಮಯ ಕಾಲಘಟ್ಟಕ್ಕೆ ಅವು ನಿರಂತರವಾಗಿ ನಡೀತಾ ಇರುತ್ತೆ.
ಅದಕ್ಕೆ ಒಬ್ಬರೇ ಆಚಾರ್ಯರು ಪಂಡಿತರು ಸಾಲಲಾರದು. ಹೀಗಾಗಿ ಹಲವಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು, ಹಾಗೆ ಪಂಡಿತರು, ಪ್ರತಿಷ್ಠಾಚಾರ್ಯರು, ಹಾಗೆ ಸಹಾಯಕರು, ಶ್ರಾವಕರು, ಗ್ರಾಮಸ್ಥರು, ಸುತ್ತಮುತ್ತಲಿನ ಎಲ್ಲ ಜೈನ ಬಾಂಧವರು, ಅನ್ಯ ಧರ್ಮದವರು ಕೂಡ ಇದಕ್ಕೆ ಒಂದು ಸಹಾಯ ಹಸ್ತ ಬೇಕಾಗತ್ತೆ. ಸಹಕಾರ ಪ್ರೋತ್ಸಾಹಗಳಿಂದ ಮಾತ್ರ ಸಾಧ್ಯ ಆಗತ್ತೆ. ಒಬ್ಬನೇ ಮಾಡುತ್ತೇನೆ ಅನ್ನೋದು ಇಲ್ಲಿ ನಡೆಯಲಾರದು. ಹೀಗಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಮಾಹಿತಿ ಹಂಚಿಕೆಯಾಗಿರುತ್ತೆ. ಈ ಥರ ಈ ಗ್ರಾಮದಲ್ಲಿ ಪಂಚಕಲ್ಯಾಣ ಮಹಾಮಹೋತ್ಸವ ನಡೀತಾ ಇದೆ ಅಂದರೆ ಆ ಸುದ್ದಿಯನ್ನು ಯಾವಾಗ ತಿಳಿಯುತ್ತೆ, ಜನ ತಂಡೋಪತಂಡವಾಗಿ ಬರ್ತಾರೆ. ಆಹ್ವಾನ ಕೊಡದೇ ಇದ್ದರೂ ಕೂಡ ಭಾಗವಹಿಸುವಂಥ ಈ ಜೈನ ಪರಂಪರೆಯಲ್ಲಿ ವಿಶೇಷವಾದುದು. ಕೆಲವು ರಾಜಕೀಯ ಕಾರ್ಯಕ್ರಮಗಳಿರ್ಬೋದು ಅಥವಾ ಇತರೆ ಕಾರ್ಯಕ್ರಮಗಳಿದ್ದಾಗ ಆಹ್ವಾನ ಇಲ್ಲದೆ ಬರದೇ ಇರುವಂಥ ಜನರಲ್ಲಿ ಈ ನಮ್ಮ ಜೈನ ಸಂಪ್ರದಾಯದಲ್ಲಿ ಯಾವುದೇ ಆಹ್ವಾನಗಳನ್ನು ಕೊಡದೇ ಇದ್ದರೂ ಕೂಡ ಜನ ಪಂಚಕಲ್ಯಾಣ ನೋಡಲಿಕ್ಕೆ ಜನ ಸಾಗರವಾಗಿ ಬರ್ತಾಯಿರ್ತಾರೆ. ಯಾವ ದಿನಕ್ಕೆ ಅವರವರ ಒಂದು ಬಿಡುವನ್ನು ನೋಡಿಕೊಂಡು ಜನ ಈ ಪಂಚಕಲ್ಯಾಣ ನೋಡಲಿಕ್ಕೆ ಸಾಗರವಾಗಿ ಲಕ್ಷಾಂತರ ಜನ ನಿತ್ಯ ದರ್ಶನಕ್ಕಾಗಿ ಬರ್ತಾರೆ, ಮುನಿಗಳ ದರ್ಶನಕ್ಕಾಗಿ ಬರ್ತಾರೆ, ಆಹಾರಗಳನ್ನು ಕೊಡಲಿಕ್ಕೆ ಬರ್ತಾರೆ. ಹಲವಾರು ಜನ ಅವರವರ ಭಕ್ತಿ ಅವರವರನ್ನು ಸಲ್ಲಿಸಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ಎಷ್ಟೋ ಜನ ಬಂದೇ ಬರ್ತಾರೆ. ಇಲ್ಲಿ ನಾ ಮೇಲು ತಾ ಕೀಳು ಅನ್ನುವಂಥ ಭಾವನೆ ಯಾರದಿರಲ್ಲ. ಅವರವರ ಸೇವೆ ಅವರವರ ಅಚ್ಚುಕಟ್ಟಾಗಿ ಮಾಡಿ ಹೋಗುವಂಥದ್ದೇ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ. ಇಲ್ಲಿ ನನಗೆ ಸನ್ಮಾನ ಆಗಲಿಲ್ಲ, ಇವರಿಗೆ ಸನ್ಮಾನ ಮಾಡಿದರು, ಅವನಿಗೆ ಮೇಲೆ ಕರೆದರು, ಇವನಿಗೆ ಕೆಳಗೆ ಕುಳಿಸಿದರು ಅನ್ನೋದು ಇಲ್ಲಿ ಭೇದ ಭಾವಗಳು ನಮ್ಮಲ್ಲಿ ಇಲ್ಲಿ ಹೆಚ್ಚಾಗಿ ಕಂಡುಬರಲ್ಲ. ಹೀಗಾಗಿ ಒಂದು ಪಂಚಕಲ್ಯಾಣ ಯಶಸ್ಸಾಗಲಿಕ್ಕೆ ಇದು ಒಂದು ಕಾರಣ ಆಗತ್ತೆ. ಜನತೆಗೆ ಅಹಿಂಸೆ ತತ್ವಗಳನ್ನು, ತೀರ್ಥಂಕರರ ಗರ್ಭ ಜನ್ಮ ತಪ ಮತ್ತು ಕೇವಲ ಜ್ಞಾನ ಮೋಕ್ಷ ಕಲ್ಯಾಣಗಳನ್ನು ನೋಡುವುದಷ್ಟೇ ಧ್ಯೇಯ ಉದ್ದೇಶ ಆಗಿರುತ್ತೆ ಜನತೆದು. ಅವಕಾಶಕ್ಕಾಗ ಎಲ್ಲವನ್ನು ನೋಡ್ಕೊಂಡು ಬರ್ತಾರೆ. ಹಾಗೆ ಜೈನ ಧರ್ಮದಲ್ಲಿ ಒಂದು ಪಂಚಕಲ್ಯಾಣ, ಇನ್ನೊಂದು ಸಮ್ಯದ ಶಿಖರಜಿ ಯಾತ್ರೆ. ಅಂದರೆ 20 ತೀರ್ಥಂಕರು ಮೋಕ್ಷ ಹೋದಂಥ ಭೂಮಿ, ಅಲ್ಲಿ ದರ್ಶನಾರ್ಥಿಯಾಗಿ ಸಿದ್ಧ ಅತಿಶಯ ಕ್ಷೇತ್ರ, ಹೀಗೆ ವಾಸ್ತು ಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕೆ ಜೈನ ಪರಂಪರೆ ಜನರು ಒಂದು ಜಾರ್ಖಂಡ್ ರಾಜ್ಯವಂಥ ಮಧುಬನ್ಗೆ ಹೋಗ್ತಾರೆ. ಒಂದು ಪಂಚಕಲ್ಯಾಣ, ಒಂದು ಸಮ್ಯದ ಶಿಖರಜಿ ಯಾತ್ರೆ, ಈ ಮೂರನೇದೇ ಸಲ್ಲೇಖನ. ಯಾವುದೇ ಮಹಾರಾಜರದ ಮುನಿಗಳ ಒಂದು ಸಮಾಧಿ ಇದ್ದಾಗ, ಸಲ್ಲೇಖನ ಇದ್ದಾಗ, ಆ ಒಂದು ಸಂದೇಶ ಅಥವಾ ಆ ಸುದ್ದಿ ಗೊತ್ತಾದಾಗ ಯಾರು ತಡ ಮಾಡದೆ ಅದನ್ನು ನೋಡಲಿಕ್ಕೆ, ದರ್ಶನಕ್ಕಾಗಿ, ಕೊನೆಯ ಅಂತಿಮ ಸಂದೇಶವನ್ನು ಕೇಳಲಿಕ್ಕೆ ಮತ್ತು ಅದರಲ್ಲಿ ಭಾಗಿಯಾಗಲಿಕ್ಕೆ ಜನ ತಂಡೋಪತಂಡವಾಗಿ ಬರ್ತಾರೆ. ಆ ಬಂದಂಥ ಎಲ್ಲ ಶ್ರಾವಕರಿಗೆ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಹೀಗಾಗಿ ಈ ವಿಶೇಷ ಕಾರ್ಯಕ್ರಮಗಳಿಗೆ ಯಾವ ಆಮಂತ್ರಣಗಳು ಬೇಕಾಗಿರಲ್ಲ. ಒಂದು ಪಂಚಕಲ್ಯಾಣ, ಒಂದು ಯಾತ್ರೆ, ಇನ್ನೊಂದು ಸಮಾಧಿ, ಸಲ್ಲೇಖನ ವ್ರತ, ಮುನಿಗಳನ್ನು ದರ್ಶನಕ್ಕಾಗಿ ಯಾರು ಹೇಳುವುದು ಬೇಕಾಗಿಲ್ಲ. ಸುದ್ದಿಯನ್ನು ಸ್ವಲ್ಪ ಗೊತ್ತಾದರೆ ಮುಗಿತು, ಜನಸಾಗರ ಬಯಸಿರ್ತಾರೆ. ಇಂದಿನ ಆಲ್ಗೂರದಲ್ಲಿ ದಾಖಲೆ ಬರಲಿಕ್ಕೆ ಹೊರಟಿದೆ. ಹಲವಾರು ಸಂಗೀತಗಾರರು, ಕಲಾವಿದರು, ಕಲೆ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಬಿಂಬಿಸಲಿಕ್ಕೆ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಪ್ರವಚನಗಳು, ಉಪನ್ಯಾಸಗಳು, ವಿಚಾರಗೋಷ್ಠಿಗಳು, ಚಿಂತನ ಮಂಥನ ನಡೆಯುವಂಥದ್ದು ಇಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾಯಿದೆ. ಬನ್ನಿ, ಮತ್ತೊಂದು ನಾಳಿನ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು
ದಯವಿಟ್ಟು ನೋಡಿ ಹರಿಸಿ ಒಂದು ಸುಂದರ ಕಮೆಂಟ್ ಹಾಕಿ ಮತ್ತು ಮುಂಬರುವ ಪಂಚಕಲ್ಯಾಣಗಳನ್ನು ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನ ಮತ್ತೆ ಹಲವಾರು ನಿಮಗಿಷ್ಟವಾದ ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ. ಭಜನೆ ಇವೆ, ಕೀರ್ತನೆ ಇವೆ, ಪ್ರವಚನ ಇವೆ, ಪುರಾತನ ದೇವಸ್ಥಾನವಿವೆ, ಕೃಷಿ ಇವೆ, ಸಂಗೀತ ಇದೆ, ಕಲಾವಿದನ ಇದ್ದಾನೆ. ಏನು ಬೇಕು ನಿಮಗೆಲ್ಲ ನಾನು ಒಂದು ಸೂರನಡಿ ಒಂದು ಚಾನಲ್ಲು ಹಲೋ ಜಗತ್ತು ಅಂತೇಳಿ ನಾನು ಟೈಟಲ್ ಇಟ್ಟಿದ್ದೀನಿ. ಬನ್ನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ.